ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದ್ದು ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ಬಂಧನ ಭೀತಿ ಇದೆ. ಈಗಾಗಲೇ ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋ ಹಿನ್ನೆಲೆಯಲ್ಲಿ ಬೇಲ್ಗಾಗಿ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬೇಲ್ ಭವಿಷ್ಯ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ನಿರ್ಧಾರವಾಗುತ್ತೆ. ಹೈಕೋರ್ಟ್ನಲ್ಲಿ ನಡೀತಾ ಇದೆ ಕಾವೇರಿದ ವಾದ ಪ್ರತಿವಾದ. ಬಿಎಸ್ವೈ ಪರ ಸಿವಿ ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ಬಂಧನ ಭೀತಿ ಆವರಿಸಿದೆ. ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಅದರ ಬೆನ್ನಲ್ಲೇ ಅರೆಸ್ಟ್ ವಾರೆಂಟ್ ಅನ್ನು ಕೂಡ ಪಡ್ಕೊಳ್ಳಲಾಗಿದೆ. ಸದ್ಯ ಯಡಿಯೂರಪ್ಪ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅವರನ್ನ ಅರೆಸ್ಟ್ ಮಾಡೋ ಸಲುವಾಗಿ. ಇದರ ಬೆನ್ನಲ್ಲೇ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ದು ಆ ಅರ್ಜಿಯ ವಾದ ಪ್ರತಿವಾದ ಆಗ್ತಾ ಇದೆ. ಇದೆರಡನ್ನೂ ಕೂಡ ನ್ಯಾಯಾಧೀಶರು ಆಲಿಸ್ತಾ ಇದ್ದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಕ್ಕಾಗಿ ಯಡಿಯೂರಪ್ಪ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನೋದರ ಮೇಲೆ ಅವರು ಪೊಲೀಸರ ಮುಂದೆ ಹೋಗಿ ವಿಚಾರಣೆಗೆ ಹಾಜರಾಗಬಹುದಾ ಬೇಡವಾ ಅಂತ. ಇಲ್ಲಾಂದ್ರೆ ಬಂಧನದ ಭೀತಿ ಇರೋ ಕಾರಣದಿಂದಾಗಿ ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ಇಡ್ತಾ ಇದ್ದಾರೆ. ಯಡಿಯೂರಪ್ಪ ಪರವಾಗಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಫೆಬ್ರವರಿಯಲ್ಲಿ ಆದ ಘಟನೆಯನ್ನ ತಡವಾಗಿ ದೂರನ್ನ ಕೊಡಲಾಗಿದೆ. ಫೆಬ್ರವರಿಯಲ್ಲಿ ಆದ ಘಟನೆ ಬಗ್ಗೆ ಮಾರ್ಚ್ನಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಅಷ್ಟು ತಡವಾಗಿ ದೂರನ್ನ ಕೊಟ್ಟಿದ್ರ ಉದ್ದೇಶ ಏನು ಅಂತ ವಾದವನ್ನ ಇಡ್ತಾ ಇದ್ದಾರೆ. ಜಡ್ಜ್ ಈ ದೂರನ್ನ ಯಾರು ನೀಡಿದ್ರು, ಆಕೆ ಏನ್ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕೇಳಿದಾಗ ನಾಗೇಶ್ ಅವರು ಯಡಿಯೂರಪ್ಪ ಪರ ವಕೀಲರು ಆಕೆಗೆ ಬ್ಲಾಕ್ ಮೇಲ್ ಮಾಡೋದು, ಒಬ್ಬರ ವಿರುದ್ಧ ದೂರನ್ನ ಕೊಡೋದೇ ಕೆಲಸ ಅಂತ ಹೇಳ್ತಾರೆ. ಆಗ ಆ ರೀತಿ ಹೇಳಬಾರ್ದು, ಅವ್ರು ಏನು ಓದ್ಕೊಂಡಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ತಿಳಿಸಿ ಅಂತ ಜಡ್ಜ್ ಅವರಿಗೆ ಸೂಚನೆಯನ್ನ ಕೊಡ್ತಾರೆ. ಈಗ ಸದ್ಯ ವಾದ ಪ್ರತಿವಾದ ನಡೀತಾ ಇದೆ. ಜಾಮೀನು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ತಡವಾಗಿ ಯಾಕೆ ದೂರನ್ನ ಕೊಟ್ಟರು ಅಂದ್ರೆ ಫೆಬ್ರವರಿಯಲ್ಲಿ ಯಡಿಯೂರಪ್ಪ ಅವರ ನಿವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ತನ್ನ ಪುತ್ರಿಯ ವಿರುದ್ಧ ಲೈಂಗಿಕ ಪ್ರಕರಣ ನಡೆದಿದೆ ಅನ್ನೋದು ಅವರ ಆರೋಪ. ಸೊ ಹಾಗಿದ್ದಾಗ ಮಾರ್ಚ್ವರೆಗೂ ಅವರು ಕಾದದ್ಯಾಕೆ, ಮಾರ್ಚ್ನಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ಯಾಕೆ, ತಡವಾಗಿ ದಾಖಲು ಮಾಡಿರೋದ್ರ ಇಂಟೆನ್ಷನ್ ಏನು ಅನ್ನೋದನ್ನ ಗಮನಿಸಬೇಕು ಅಂತ ನ್ಯಾಯಮೂರ್ತಿಗಳ ಗಮನಕ್ಕೆ ವಕೀಲರು ತರ್ತಾ ಇದ್ದಾರೆ. ದೂರುದಾರೆ ಒಟ್ಟು 53 ದೂರುಗಳನ್ನ ಈಗಾಗಲೇ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಕೊಟ್ಟಿದ್ದಾರೆ. ಅದರಲ್ಲಿ 6 ಪ್ರಕರಣದಲ್ಲಿ ದೂರುಗಳು ಈಗಾಗಲೇ ದಾಖಲಾಗಿದೆ. ಉಳಿದವು ಪಿಟಿಷನ್ ಹಂತದಲ್ಲಿ ಇದೆ ಅನ್ನೋದನ್ನ ಸರ್ಕಾರ ಪರ ವಕೀಲ ಶಶಿಕಿರಣ್ ಶೆಟ್ಟಿ ಅವರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ದೂರುದಾರೆ ಒಟ್ಟು 53 ಕೇಸ್ಗಳನ್ನ, ಕೆಲವೊಂದಷ್ಟು ಹೈ ಪ್ರೊಫೈಲ್ ಕೇಸ್ಗಳು ಕೂಡ ಅದರಲ್ಲಿ ಇದೆ. ಸೊ ಅದರಲ್ಲಿ 6 ಪ್ರಕರಣಗಳಲ್ಲಿ ದೂರು ದಾಖಲಾಗಿದೆ, ಉಳಿದವು ಪಿಟಿಷನ್ ಹಂತದಲ್ಲಿ ಇದೆ ಅಂತ ಸರ್ಕಾರಿ ಪರ ವಕೀಲರು ತಿಳಿಸ್ತಾ ಇದ್ದಾರೆ. ಮತ್ತು ಈ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸದ್ಯ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಲಿಸಲಾಗ್ತಾ ಇದೆ, ಏನೆಲ್ಲ ಆಗ್ತಾ ಇದೆ? ದಿವ್ಯಾ, ಈಗಾಗಲೇ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣ ಸಂಬಂಧ ಯಡಿಯೂರಪ್ಪನವರು ತಮ್ಮ ವಿರುದ್ಧ ಜಾರಿಯಾಗಿರ್ತಕ್ಕಂತಹ ಬಂಧನದ ವಾರೆಂಟ್ ಏನಿತ್ತು ಅದನ್ನು ಮನ್ನಾ ಮಾಡಬೇಕು, ಅದರ ಜೊತೆಗೆ ನಿರೀಕ್ಷಣಾ ಜಾಮೀನನ್ನು ಕೋರಿ ಇದೀಗ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೀತಿದೆ. ಯಡಿಯೂರಪ್ಪ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ಕೋರ್ಟ್ಗೆ ಹಾಜರಾಗಿ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಮತ್ತು ಸರ್ಕಾರ ಈ ಒಂದು ಪ್ರಕರಣಕ್ಕೆ ಸಿಐಡಿಗೆ ವಿಶೇಷ SPPಯನ್ನು ಕೂಡ ನೇಮಕ ಮಾಡಿತ್ತು ಅಶೋಕ್ ನಾಯ್ಕರವರು ಕೂಡ ಈ ಒಂದು ಪ್ರಕರಣದಲ್ಲಿ ಇದೀಗ ಹಾಜರಾಗಿದ್ದಾರೆ. ಮತ್ತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಸರ್ಕಾರದ ಪರವಾಗಿ ಹಾಜರಾಗಿದ್ದಾರೆ. ಪ್ರಕರಣದ ಹಿನ್ನೆಲೆಯನ್ನು ಮೊದಲಿಗೆ ಸಿವಿ ನಾಗೇಶ್ ಅವರು ಎತ್ತುತ್ತಾರೆ. ಮೊದಲು ಈ ಒಂದು ಪ್ರಕರಣ ಏಪ್ರಿಲ್ ಅಂದರೆ ಫೆಬ್ರವರಿ 2ನೇ ತಾರೀಕು ದೂರುದಾರ ಮಹಿಳೆ ಯಡಿಯೂರಪ್ಪನವರ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಅದಾದ ಬಳಿಕ ಇವರು ಮಾರ್ಚ್ 14ನೇ ತಾರೀಕು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಹೀಗಾಗಿ ಈ ದೂರಿನ ಇಂಟೆನ್ಷನ್ ಅನ್ನು ತಾವು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಇಷ್ಟು ದಿನ ದೂರನ್ನ ತಡವಾಗಿ ಕೊಡೋದಕ್ಕೆ ಕಾರಣ ಏನು, ಮತ್ತೆ ಮಹಿಳೆ ಒಂದು ರೀತಿ ಸಾಕಷ್ಟು ಜನರ ಮೇಲೆ ದೂರನ್ನೇ ಕೊಡೋದೇ ಹವ್ಯಾಸವನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳ ಗಮನಕ್ಕೆ ತರುವ ಕೆಲಸವನ್ನ ಸಿವಿ ನಾಗೇಶ್ ಅವರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನ ಮಾಡಿದಂತಹ ನ್ಯಾಯಮೂರ್ತಿಗಳು ದೂರುದಾರೆ ಈಗ ಏನು ಮಾಡ್ತಿದ್ದಾರೆ, ಯಾವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾರೆ. ಆಗ ದೂರುದಾರೆ ಏನು ಕೆಲಸವನ್ನ ಮಾಡೋದಿಲ್ಲ, ಕಂಪ್ಲೇಂಟ್ ಕೊಡೋದೇ ಅವರ ಕೆಲಸ ಅನ್ನೋ ನಿಟ್ಟಿನಲ್ಲಿ ಸಿವಿ ನಾಗೇಶ್ ಅವರು ಹೇಳ್ತಾರೆ. ಇಲ್ಲ, ಕರೆಕ್ಟಾಗಿ ಉತ್ತರವನ್ನ ಕೊಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಏನೋ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ತಾರೆ, ಆದರೆ ಯಾವ ಕೆಲಸವನ್ನ ಮಾಡ್ತಾರೆ ಅಂತೇಳಿ ಸರಿಯಾಗಿ ಗೊತ್ತಿಲ್ಲ. ಆದರೆ ಅವರು ತಮ್ಮ ಗಂಡ ಸೇರಿದಂತೆ ಇದುವರೆಗೂ 52 ಮಂದಿಯ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅನ್ನೋ
ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಮತ್ತೆ ಈಗ ದೂರುದಾರೆ ಇಲ್ಲ, ಸತ್ತೋಗಿದ್ದಾರೆ ಅಂತೇಳಿ ಹೇಳ್ತಾರೆ. ನ್ಯಾಯಮೂರ್ತಿಗಳು ಯಾವ ಕಾರಣಕ್ಕೋಸ್ಕರ ಸತ್ತೋಗಿದ್ದಾರೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆಕೆ ಕ್ಯಾನ್ಸರ್ನಿಂದ ತೀರೋಗಿದ್ದಾರೆ. ಅಂದ್ರೆ ಕಳೆದ ತಿಂಗಳ ಮೇ 27ನೇ ತಾರೀಕು ಈ ದೂರುದಾರ ಮಹಿಳೆ ಯಾರಿದ್ರು, ಆ ದೂರುದಾರ ಮಹಿಳೆ ಖಾಸಗಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ನಿಂದ ಸತ್ತಿದ್ರು. ಆ ವಿಚಾರವನ್ನ ಕೂಡ ಕೋರ್ಟ್ನ ಗಮನಕ್ಕೆ ತರಲಾಗಿದೆ. ಇದೀಗ ಆ ಮಹಿಳೆಯ ಮೇಲೆ ದಾಖಲಾಗಿರ್ತಕ್ಕಂತಹ ದೂರುಗಳ ವಿವರವನ್ನ ನೀಡಲಾಗ್ತಿದೆ. ಅಂದ್ರೆ ಈಕೆ ಇದುವರೆಗೂ ಕೂಡ ಸುಮಾರು 52 ದೂರುಗಳನ್ನ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ನೀಡಿದ್ದಾರೆ. ಅದು ಅಲೋಕ್ ಕುಮಾರ್ ಅವರಿರ್ಬೋದು, ಸರ್ಕಾರದ ಇತರ ಅಧಿಕಾರಿಗಳಿರ್ಬೋದು, ಈ ಹಿಂದಿನ ಕಮಿಷನರ್ ಆಗಿದ್ದಂತಹ ಭಾಸ್ಕರ್ ರಾವ್ ಅವರಿರ್ಬೋದು,